ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ನಡೀತಾ ಇರುವಂತಹ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂ ನಲ್ಲಿ ನನ್ನ ಜೊತೆ ಮಾತನಾಡೋದಕ್ಕೆ ಕನ್ನಡಿಗರ ದೊಡ್ಡ ಟೀಮ್ ಇದೆ. ಬೀದರ್ನಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಈ ಒಂದು ಅಧಿವೇಶನದಿಂದ ಅವ್ರು ಏನ್ ನಿರೀಕ್ಷೆ ಮಾಡ್ತಿದ್ದಾರೆ, ಯಾವ ರೀತಿಯಾದಂತಹ ರಿಸಲ್ಟ್ ಅವ್ರಿಗೆ ಸಿಗ್ತಾ ಇದೆ, ಔಟ್ಕಮ್ ಸಿಗ್ತಾ ಇದೆ, ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ. ನಾನು ಸಿದ್ದು ಯಾಪಲ್ ಪರ್ವಿ, ಈ ವಚನ ಸಮೂಹ ಸಂಸ್ಥೆಯ ಮಾಧ್ಯಮ ವಿಭಾಗದ ಮುಖ್ಯಸ್ಥ. ವಚನ ಸಮೂಹ ಸಂಸ್ಥೆ ಕರ್ನಾಟಕದಲ್ಲಿ ಟ್ರೇಡಿಂಗ್ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಈಗ ಅವರು ಜಾಗತಿಕ ಮಟ್ಟದಲ್ಲಿ ತಮ್ಮನ್ನು ತಾವು ಹೇಗೆ ಗುರುತಿಸ್ಕೋಬೇಕು, ಮುಖ್ಯವಾಗಿ ಅವರು ಪ್ರಧಾನವಾಗಿರುವಂಥ ಕಲ್ಯಾಣದ ಅನುಭವ ಮಂಟಪದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಅದು ಜಗತ್ತಿನ ಮೊಟ್ಟ ಮೊದಲ ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್. ಅಲ್ಲೀಗ ಸರ್ಕಾರದ 650 ಕೋಟಿ ರೂಪಾಯಿ ಯೋಜನೆ ಅನುಭವ ಮಂಟಪ ಬರ್ತಾ ಇದೆ. ಹೀಗಾಗಿ ಬೇರೆ ಬೇರೆ ದೇಶಗಳಿಂದ, ಜಗತ್ತಿನ ನಾನಾ ಪ್ರದೇಶಗಳಿಂದ ಜನ ಬರ್ತಾ ಇರ್ತಾರೆ. ಅವರಿಗೆ ಎಲ್ಲ ದೃಷ್ಟಿಯಿಂದ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ವಚನ ಸಮೂಹ ಸಂಸ್ಥೆಯವರು ಅನುಭವ ಮೆಗಾಸಿಟಿ ಅನ್ನುವಂಥ ಯೋಜನೆಯನ್ನು ಆರಂಭ ಮಾಡಿದ್ದಾರೆ. ವಿಚ್ ಈಸ್ ವರ್ತ್ ಆಫ್ 200 crores. ಇಟ್ಸ್ ಅ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಆರ್ಗನೈಸ್ಡ್ ಬೈ ನಾರ್ತ್ ಕರ್ನಾಟಕನ್ಸ್ ಫಾರ್ ದ ಫಸ್ಟ್ ಟೈಮ್. ಇಲ್ಲಿ ವಿದೇಶಿಗರನ್ನ ಆಕರ್ಷಣೆ ಮಾಡೋ ದೃಷ್ಟಿಯಿಂದ ಈ ವಚನ ಸಮೂಹ ಸಂಸ್ಥೆ ಟ್ರೇಡಿಂಗ್ಲಿಂದ ರಿಯಲ್ ಎಸ್ಟೇಟ್ಗೆ ಸ್ವಿಚ್ ಓವರ್ ಆದಾಗ ಈ ಥರದ ಜಾಗತಿಕ ಮಟ್ಟದ ಸಮಾವೇಶಗಳಲ್ಲಿ ಯಾವ ರೀತಿ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಆ್ಯಸ್ ವೆಲ್ ಆಸ್ ಬಿಸ್ನೆಸ್ ಎಕ್ಸ್ಚೇಂಜ್ ಸಾಧ್ಯ ಅನ್ನೋದನ್ನು ಅವರ ಇಡೀ ತಂಡ, ಮುಖ್ಯವಾಗಿ ಈ ಸಮೂಹ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಾದ ಅಲ್ಲಂ ಪ್ರಭು ನಾವದಗೆರೆ, ಶಿವಕುಮಾರ್ ಸಾಲಿ ಹಾಗೂ ಟೀಮ್ ಆಫ್ ಬಿಗ್ ಪೀಪಲ್ ಹೂ ಹ್ಯಾವ್ ಇನ್ವೆಸ್ಟರ್ಸ್ ಆಲ್ಸೋ. ಇದು ಒಂಥರ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಥರ. ಇಲ್ಲಿ ಜನ ನೇರವಾಗಿ ದುಡ್ಡನ್ನು ಇನ್ವೆಸ್ಟ್ ಮಾಡಿರ್ತಾರೆ. ದ ಟೇಕ್ ದ ಬೆನಿಫಿಟ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ದೇ ಆರ್ ಅವರ್ ಮೇನ್ ಪ್ರಾಡಕ್ಟ್ಸ್ ಟು ರೀಚ್ ದಿ ಆಲ್ ಅವರ್ ಪ್ರಾಜೆಕ್ಟ್ಸ್. ಹಾಗಾಗಿ ಈ ಸಮಿತಿಯಿಂದ ನಾವೇನು ನಿರೀಕ್ಷೆ ಮಾಡ್ತೀವಿ ಅಂತಂದರೆ, ಫಸ್ಟ್ ಟೈಮ್ ದ ವರ್ಡ್ ಹಿಂದೂ ಈಸ್ ಕ್ವೈಂಡ್ ಹಿಯರ್, ವಾಟ್ ಎವರ್ ದ ಅಜೆಂಡಾ ಮೈಟ್ ಬಿ. ಬಟ್ ಏನಾಗುತ್ತೆ, ಭಾರತ ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಇದೊಂದು ರೀತಿ ಹೆಲ್ಪ್ ಆಗ್ತದೆ, ಆಶಾದಾಯಕ. ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿನ್ನೆಯಿಂದ ನಾನು ಅಬ್ಸರ್ವ್ ಮಾಡಿದ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿದವರು ಬಹಳ ಮುಕ್ತವಾಗಿ ಮತ್ತು ಭಾಳ ಸರಳವಾಗಿ ಅಪ್ರೋಚ್ ಆಗ್ತಾ ಇದ್ದಾರೆ. ದ್ಯಾಟ್ ಇಸ್ ದ ಪಾಯಿಂಟ್. ಬೇರೆ ಪ್ರದೇಶದಲ್ಲಿ ಏನಾಗ್ತದೆ, ಇಫ್ ಯು ವಾಂಟ್ ಟು ಅಪ್ರೋಚ್ ಎನಿ ಕನ್ಸಲ್ಟೆಂಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಅಪ್ರೋಚ್ ಹಿಮ್. ಬಟ್ ಇಲ್ಲಿ ಅವ್ರು ನೇರವಾಗಿ ತಾವೇ ಮುಖಾಮುಖಿಯಾಗಿ ಈ ರೀತಿ ಮಾರ್ಗದರ್ಶನ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಜೊತೆ ಈ ವಚನ ಸಮೂಹ ಸಂಸ್ಥೆ MD ಇದ್ದಾರೆ, ಎಲ್ಲ ಆಫೀಸ್ ಬೇರರ್ಸ್ ಇದ್ದಾರೆ, ಅಡ್ವೈಸರ್ಸ್ ಇದ್ದಾರೆ. ಸೊ ಇದೊಂದು ರೀತಿ ಯೂಸ್ಫುಲ್. ಅಟ್ಲೀಸ್ಟ್ ವಿ ವಿಲ್ ಹ್ಯಾವ್ ಎ ಗ್ಲೋಬಲ್ ಎಕ್ಸ್ಪೋಜರ್ ಟು ಅವರ್ ಲೋಕಲ್ ಆರ್ಗನೈಸೇಷನ್ಸ್. ಸರ್ ನೀವು ಏನು ಹೇಳ್ತೀರಿ ಸರ್? ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ನಿಮ್ಗೆ ಅಂತ ಅನ್ಸುತ್ತೆ? ಇಲ್ಲೆಲ್ಲ ಸೆಷನ್ಸ್ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ? ಎಲ್ರಿಗೂ ಶರಣಾರ್ಥಿ. ನನ್ನ ಹೆಸರು ಅಲ್ಲಂ ಪ್ರಭು ನಾವದಗೆರೆ. ನಮ್ಮ ವಚನ ಸಮೂಹ ಸಂಸ್ಥೆಯ ಫೌಂಡ್ರು. ನಾವೆಲ್ಲ ಆತ್ಮೀಯ ಸ್ನೇಹಿತರು ಸೇರಿಕೊಂಡು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ. ಕಲ್ಯಾಣ ಕರ್ನಾಟಕದ ಒಂದು ವಿಶ್ವಸನೀಯ ಸಂಸ್ಥೆಯಾಗಿ ಇದು ಬೆಳೀತಾ ಇದೆ. ಇದನ್ನು ಇಡೀ ಜಗತ್ತಿಗೆ ನಾವು ಪಸರಿಸಬೇಕು. ಬಸವ ಕಲ್ಯಾಣದಲ್ಲಿ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ 12ನೇ ಶತಮಾನದಲ್ಲಿ ಹುಟ್ಕೊಂಡಿತ್ತು. ಅದನ್ನು ಇವಾಗ ಮತ್ತೆ ನಾವು ಅನುಭವ ಮಂಟಪದ ಮುಖಾಂತರ ಜಗತ್ತಿಗೆ ತೋರಿಸ್ಕೊಡ್ಬೇಕು ಶರಣ ಸಂಸ್ಕೃತಿಗಳನ್ನು ಅನ್ನುವಂಥ ವಿಚಾರದಲ್ಲಿ ನಮ್ಮ ಒಂದು ಅನುಭವ ಮೆಗಾ ಸಿಟಿ ಅಂತ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ 100 ಎಕರೆಯಲ್ಲಿ ಬಸವ ಕಲ್ಯಾಣದಲ್ಲಿ. ಅದಕ್ಕಾಗಿ ಇಲ್ಲಿ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದಿದ್ದಾರೆ. ಅವರೆಲ್ಲರ ಒಂದು ಸ್ನೇಹ, ಪ್ರೀತಿ, ಸಹಕಾರ ಅದನ್ನೆಲ್ಲ ಪಡ್ಕೊಂಡು ನಾವು ಯಾವ ರೀತಿಯಾಗಿ ನಮ್ಮ ಬಿಸ್ನೆಸ್ಸನ್ನು ನಾವು ಅಪ್ಗ್ರೇಡ್ ಮಾಡ್ಕೋಬೋದು ಅಥವಾ ಅವರನ್ನು ನಮ್ಮ ಇದರಲ್ಲಿ ತೊಡಗಿಸ್ಕೊಳ್ಬೋದು ಅನ್ನೋದನ್ನು ನಾವು ತಿಳ್ಕೊಬೇಕು ಅನ್ನುವಂಥ ಉದ್ದೇಶಕ್ಕಾಗಿಯೇ ಈ ಕಾರ್ಯಾಗಾರಕ್ಕೆ ನಾವು ಬಂದಿದ್ದೇವೆ. ಸರ್ ನೀವೇನು ಹೇಳ್ತೀರಿ ಈ ಸಮಾವೇಶ? ನನ್ನ ಹೆಸರು ಪ್ರಕಾಶ್ ಗಂದಿಗುಡೆ ಅಂತ, ಬೀದರ್ನವರು. ನಾನು ವಚನ ಸಲಹಾ ಸಮಿತಿಯ ಒಬ್ಬ ನಿರ್ದೇಶಕನಾಗಿದ್ದೇನೆ. ಆ್ಯಕ್ಚುಲಿ ಬೀದರು ಅತ್ಯಂತ ಹಿಂದುಳಿದ ಏರಿಯಾ ಅಂತ ತಿಳ್ಕೊಂಡು ಕನ್ಸಿಡರ್ ಮಾಡಿದ್ರು. ಕಳೆದ 60 ವರ್ಷಗಳಿಂದ ಬೆಂಗಳೂರು, ಮೈಸೂರಿನವರಿಗೆ ಬೀದರ್ ಅಂದರೆ ಅಯ್ಯೋ ಬೀದರ್ ಅಂತಿದ್ರು. ಬಟ್ ಈಗ ವಚನ ಸಮೂಹ ಸಂಸ್ಥೆ ಮುಂದೆ ತನ್ನ ಪ್ರಗತಿಯನ್ನು ಮಾಡ್ತಾ ಹಬ್ಬ ಬೀದರ್ ಅನ್ನೋಂಗೆ ಮಾಡಬೇಕು. ಯಾಕಂದರೆ ಜಗತ್ತಿನಾದ್ಯಂತ ಆರ್ಥಿಕವಾಗಿ ಜಗತ್ತು ಬೆಳೆದ್ರೆ ಜಗತ್ತು ಆಧ್ಯಾತ್ಮಿಕವಾಗಿ ಬೆಳೆದಿಲ್ಲ. ಆಧ್ಯಾತ್ಮಿಕ ಕೇಂದ್ರ ಅದು ಬೀದರು, ಬಸವ ಕಲ್ಯಾಣ. ಆ ಬಸವ ಕಲ್ಯಾಣದಲ್ಲಿ ನಮ್ಮ ಸಂಸ್ಥೆ ತನ್ನ ಕಾರ್ಯವ್ಯಾಪ್ತಿ ಪ್ರಾರಂಭ ಮಾಡಿದೆ. ಇದ್ರ ಮೂಲಕ ಜಗತ್ತಿಗೆ ಆಧ್ಯಾತ್ಮಿಕತೆಯನ್ನು ಪರಿಚಯ ಮಾಡಲಿಕ್ಕೆ ನಮ್ಮ ಸಂಸ್ಥೆಯನ್ನು ಆರ್ಥಿಕವಾಗಿ ಬೆಳೆಸ್ತಾ ಇದ್ದೀವಿ. ಆರ್ಥಿಕತೆ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್ ನಿಮ್ಮ ಥಾಟ್ಸ್ ಏನು? ನಾನು ಪ್ರದೀಪ್ ವಿಸಾಜಿ ಅಂತ ಬಸವಕಲ್ಯಾಣದಿಂದ ಬಂದಿರೋದು. ಇವಾಗ ನಮಗೆ ಬೇರೆ ಬೇರೆ ಜಿಲ್ಲೆಯಿಂದ ಕನೆಕ್ಟ್ ಜನ ಭಾಳ ಜನ ಕನೆಕ್ಟ್ ಆಗಿದ್ದಾರೆ. ನಿನ್ನೆಯಿಂದ ಸುಮಾರು ಒಂದು 25 ಜಿಲ್ಲೆಯಿಂದ ನಾವು ಜನರಿಗೆ ಕನೆಕ್ಟ್ ಮಾಡೀವಿ. ಅವರೆಲ್ಲ ನಮಗೆ ನಮ್ಮ ಬಿಸ್ನೆಸ್ ಅವ್ರು ಶೇರ್ ಮಾಡ್ತಾಯಿದ್ದೆ, ಅವ್ರ ಬಿಸ್ನೆಸ್ ನಾವು ಶೇರ್ ಮಾಡಿಕೊಂಡು ಒಬ್ರಿಗೊಬ್ರು ಎಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ವಿ.
ಈಗ ನಮಗೆ ಏನಾದರೂ ಬೇಕಾದರೂ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಈಜಿ ಮೂವ್ಮೆಂಟ್ ಆಗಿ ಸಿಗ್ತಾ ಇದ್ದಾರೆ. ನಮಗೆ ಇವಾಗ ವಿಶಾಖಪಟ್ಟಣಮಿಂದ ಪ್ಲೈವುಡ್ ಅವ್ರು ಸಿಕ್ಕಿದ್ರು. ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ನಾವು ಡೈರೆಕ್ಟ್ ನಮಗೆ ಮುಂದೆ ಹೋಟೆಲು ರೆಸ್ಟೋರೆಂಟು ಎಲ್ಲ ಬೇಕಾದರೆ ಪ್ಲೈವುಡ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಟು ನಾವು ಬೈ ಮಾಡ್ಬೋದು ಅಂತ. ಇಂಥದ್ರಿಂದ ನಮಗೆ ಭಾಳ ಉಪಯೋಗ ಆಗ್ತದೆ. ಸರ್ ನೀವೇನು ಹೇಳ್ತೀರಿ? ನಾನು ಶಿವಕುಮಾರ್ ಸಾಲಿ ಅಂತೇಳಿ ವಚನ ಸಮೂಹ ಸಂಸ್ಥೆಯ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿಗೆ ನಮ್ಮ ಸಂಸ್ಥೆ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇಲ್ಲಿ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಮ್ಗೆ ಬಂದಿದ್ದ ಉದ್ದೇಶ ಏನಂದ್ರೆ, ನಮ್ಮ ವಚನ ಸಮೂಹ ಸಂಸ್ಥೆ ಕೈಗೊಂಡಿರುವ ನಮ್ಮ ರಿಯಲ್ ಎಸ್ಟೇಟ್ ಇರ್ಬೋದು, ಹೋಟೆಲ್ ಉದ್ಯಮ ಇರ್ಬೋದು, ಮತ್ತು ಲಾಡ್ಜಿಂಗು, ಈ ಥರ ಎಲ್ಲ ಉದ್ಯಮ ಇಲ್ಲಿಂದ ಎಲ್ಲ ಉದ್ಯಮಿದಾರರು ಇಲ್ಲಿ ಬಂದಿದ್ದಾರೆ. ಅಂದರೆ ಒಂದೇ ಕಡೆ ಎಲ್ಲ ಉದ್ಯಮಿದಾರರು ಸೇರಿದರಿಂದ ಅವರಲ್ಲಿ ನಾವು ಏನೇನು ತಿಳ್ಕೊಬೇಕಂತ ವಿಚಾರ ಇಲ್ಲಿ ಭಾಳಷ್ಟು ನಾವು ಕಲ್ತಿದ್ದೇವೆ ಇಲ್ಲಿ. ಯಾಕೆ ನಿನ್ನೆ ಒಂದು ರಿಯಲ್ ಎಸ್ಟೇಟ್ ಸೆಷನ್ ನಡೆದಿದ್ದಾಗ ದೊಡ್ಡ ಮಟ್ಟದ ಉದ್ಯಮಿಗಳು ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದಿದ್ದರು, ಹಿರೇನಂದನ್ ಅಂತೇಳಿ. ಅಂಥ ಉದ್ಯಮಿಗಳಿಂದ ಅವ್ರದ್ದೆಲ್ಲ ಸಲಹೆ ಭಾಳಷ್ಟು ಪಡ್ಕೊಂಡೆವು. ಆ ಸಲಹೆಯನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಇಂಪ್ರೂವ್ ಮಾಡಿದೆವು ಅಂದ್ರೆ ಭಾಳಷ್ಟು ಉದ್ಯಮ ನಾವು ಭಾಳ ಇದರಿಂದ ಬೆಳೆಸ್ಬೋದು ಅಂತಕ್ಕಂಥ ವಿಚಾರ ನಾವು ಈ ಹಿಂದೂ ಫೋರಮ್ ವಿಷಯದಲ್ಲಿ ನಾವು ಇಲ್ಲಿ ತಿಳ್ಕೊಂಡೆವು. ಅದು ಭಾಳ ಖುಷಿ ಅನ್ನಿಸ್ತು ನಮಗೆ ಇದು ನೋಡಿ ನಾವಿಲ್ಲಿ. ರೈಟ್ ಸರ್, ನೀವು ಹೇಳಿ ಸರ್, ಗ್ರೌಂಡ್ ಲೆವೆಲಲ್ಲಿ ಈ ಫೋರಮ್ ಯಾವ ಥರ ಒಬ್ಬ ಕಾಮನ್ ಹಿಂದೂಗೆ ಹೆಲ್ಪ್ ಮಾಡ್ಬೋದು? ನಾನು ಪ್ರಕಾಶ್ ಮಠಪತಿ ಅಂತ ಬೀದರಿಂದ ವಚನ ಸಮೂಹ ಸಂಸ್ಥೆಯ ನಿರ್ದೇಶಕರಾಗಿ ಬಂದಿದ್ದೇನೆ. ನಾವು ಇಲ್ಲಿ ಜಾಗತಿಕ ಮಟ್ಟದ ಸಮಾವೇಶ ಇದು. ಎಲ್ಲರ ಕಡೆಯಿಂದ ನಾವು ಜ್ಞಾನ ತಿಳ್ಕೊಳ್ಬೇಕು. ನಮ್ಮ ವಚನ ಸಮೂಹ ಸಂಸ್ಥೆನೂ ಸಹ ಆ ಮಟ್ಟದಲ್ಲಿ ಬೆಳಿಬೇಕು. ನಮ್ಮ ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಅನುಭವ ಮಂಟಪ ನಮ್ಮ ಬಸವ ಕಲ್ಯಾಣದಲ್ಲಿ ಇರೋದರಿಂದ ಅದನ್ನು ಜಗತ್ತಿಗೆ ಪರಿಚಯಿಸಬೇಕು. ನಮ್ಮ ವಚನ ಸಂಸ್ಥೆ ಆ ನಿಟ್ಟಿನಲ್ಲೇ ಬಹಳ ದೊಡ್ಡ ಕಾರ್ಯ ಮಾಡ್ತಾಯಿದೆ ಅಂತ ಹೇಳಕ್ಕೆ ಇಚ್ಛಿಸ್ತೇನೆ. ಸರ್ ನೀವು ಹೇಳಿ. ನನ್ನ ಹೆಸರು ಬಸವರಾಜ್ ಮುರ್ಬದ್ ಅಂತೇಳಿ ಕಲಬುರಗಿಯಿಂದ ಬಂದಿದ್ದೇನೆ. ನಾನು ವಚನ ಸಮೂಹ ಸಂಸ್ಥೆಗೆ 6 ವರ್ಷದಿಂದ ದಿ ಆ್ಯಕ್ಟಿವ್ ಮೆಂಬರ್ ಆಗಿ ನಾನು ಕಾರ್ಯಕರ್ತನಾಗಿದ್ದೇನೆ. ಈಗ ನಾವು ವರ್ಲ್ಡ್ ಫೋರಮ್, ಈಗ ಎಕನಾಮಿಕ್ ಫೋರಮ್ ಇದೆಯಲ್ಲ, ಇದಕ್ಕೆ ಬಂದಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ಸಾಧಾರಣ 21 ಜನ ನಾವು ವಚನ ಸಮೂಹ ಸಂಸ್ಥೆಯಿಂದ ಬಂದಿದ್ದೀವಿ. ನಾನು ಆಲ್ಮೋಸ್ಟ್ ಆಲ್ ಥ್ರೂಔಟ್ ಇಂಡಿಯಾ ಎಲ್ಲ ಅಡ್ಡಾಡಿದ್ದೀನಿ. ಬಟ್ ಇವತ್ತೇನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದು ಭಾಳ ಒಳ್ಳೆಯ ರೀತಿಯಿಂದ ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಮತ್ತು ನಮ್ಮದು ಭಾಷೆ ಮತ್ತು ಏನಂತೇಳಿ ಬೇರೆ ಬೇರೆ ಬಿಸ್ನೆಸ್ಗಳು ಏನಂತೇಳಿ ಒಬ್ಬರಿಗೊಬ್ಬರಿಗೆ ಇಂಟ್ರ್ಯಾಕ್ಟಿವ್ ಆಗಿ ನಾವು ಒಬ್ರೊಬ್ರು ಮಾಡ್ಲಿಕ್ಕೆ ಭಾಳ ಇದು ಸಹಕಾರ ಆಗ್ತಾ ಇದೆ. ಅದಕ್ಕೆ ನನಗೆ ಅಂತಲ್ಲ ಈ ಫೋರಮ್ ಆರ್ಗನೈಸ್ ಮಾಡಿದವರಿಗೆ ಎಲ್ಲರಿಗೂ ಮತ್ತು ತಮಗೂ ಏನಂತಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ವೈಜ್ನಾಥ್ ಸಜ್ಜನ್ ಶೆಟ್ಟಿ ಅಂತ. ಯಾವ ಕಾರ್ಯಕ್ಷೇತ್ರ ಇರಲಿ ಪ್ರಗತಿ ಹೆಚ್ಚಲಿ, ನಮ್ಮ ದುಡಿತ ಮಿಡಿತಗಳಿಗೆ ದೈವ ಮೆಚ್ಚಲಿ ಅಂತ ಕರೆದಿದ್ದಾರೆ. ಯಾಕಂತಂದರೆ ಇವತ್ತು ನಮ್ಮ ತನ ನಾವು ಬಿಟ್ಬಿಟ್ಟೇವೆ ಅಂತಂದರೆ ಬೇರೆಯವ್ರು ನಮ್ಮನ್ನು ಆಕ್ರಮಿಸ್ಕೊಳ್ತಾರೆ. ಈ ದಿಸೆಯಲ್ಲಿ ನಮ್ಮ ಭಾರತ ಇದೆ, ನಮ್ಮ ಸಂಸ್ಕೃತಿ ಇದೆ. ನಮ್ಮ ಸಂಸ್ಕೃತಿ ಬೆಳಿಬೇಕು, ನಮ್ಮ ತನ ಉಳಿಬೇಕು, ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಕೆಲಸಗಳು ನಾವು ಮುಂದುವರಿಸಬೇಕು ಎನ್ನುವಂತಹ ವಿಚಾರದಿಂದ ಇವತ್ತು ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಮ್ ಏನಿದೆ ಭಾಳ ಉತ್ತಮ ಕೆಲಸ ಮಾಡ್ತಾ ಇದೆ. ನಾವು ಬೀದರ್ನಿಂದ ಬಂದಿದ್ದೇವೆ. ಈಗಾಗಲೇ ವಚನ ಮೆಗಾ ಸಿಟಿ ಏನು ಅನುಭವ ಮೆಗಾ ಸಿಟಿ ಇದೆ, ಅದು ಭಾಳ ಅದ್ಭುತವಾಗಿರುವಂಥ ಕಾರ್ಯ ಮಾಡ್ತಾ ಇದೆ. ಅದರೊಟ್ಟಿಗೆ ಏನಪ್ಪ ಅಂದರೆ ನಾನು ವೈಜ್ನಾಥ್ ಸಜ್ಜನ್ ಸಿಟಿ ಅಂತ ನಮ್ಮಲ್ಲಿ ಏನಪ್ಪ ಅಂದರೆ ಹಳ್ಳಿ ಗ್ರಾಮೀಣ ಮಹಿಳೆಯರಿಗೆ ಒಂದು ಉದ್ಯೋಗ ಕೊಟ್ಟು ಬಸವ ಕೃಪಾ ಗೃಹೋದ್ಯಮ ಎನ್ನುವಂತಹ ಒಂದು ದಿಸೆಯಲ್ಲಿ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಸಹ ಇವತ್ತೇನಪ್ಪ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ನಾವು ಈ ಒಂದು ಫೋರಮ್ ಬಂದಮೇಲೆ ಏನಪ್ಪ ಅಂತಾರೆ ಅದು ಸಹ ಜಾಗತಿಕ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಬೆಳೆಸಬೇಕೆನ್ನುವಂಥ ಒಂದು ಹೊಸ ವಿಚಾರ ಇವತ್ತು ನಮಗೆ ಮೂಡಿದೆ. ಹೀಗಾಗಿ ಇಲ್ಲಿಗೆ ಬಂದಿರೋದು ಬಹಳ ಖುಷಿ ತಂದಿದೆ. ಈ ಸಂದರ್ಭ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಶರಣಾರ್ಥಿ ಮೇಡಮ್. ನನ್ನ ಹೆಸರು ಆನಂದ್ ಬೆಡ್ಸೂರು ಅಂತೇಳಿ. ನಾನು ವಚನ ಸಮೂಹ ಸಂಸ್ಥೆ ಬೀದರ್ನಿಂದ ಬಂದೆ ಮೇಡಮ್. ಈ ಒಂದು ವಚನ ಗ್ರೂಪ್ ಒಂದು ದೊಡ್ಡ ಕಂಪ್ನಿ ಆಗಿದೆ. ಅಲ್ಲಿ ಕೂಡ ಒಂದು ವಚನ ಸೌಹಾರ್ದ ಸಂಘ ಅಂತೇಳಿ ಅದನ್ನು CEO ಆಗಿ ಕೆಲಸ ಮಾಡ್ತಾ ಇದ್ದೇನೆ ಮೇಡಮ್. ಈ ಒಂದು ಫಂಕ್ಷನ್ನಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತು ಹೇಗೆಲ್ಲ ವರ್ಕ್ ಮಾಡುತ್ತೆ ಅಂತೇಳಿ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತೀನಿ. ಸರ್ ನೀವು ಹೇಳಿ ಸರ್. ನಮ್ಮ ಹೆಸರು ವೈಜ್ನಾಥ್ ಸಾಲಿ ಅಂತ. ನಾವು ವಚನ ಸಹಕಾರ ಸಮಿತಿ ಸದಸ್ಯರು. ನಾವು ಇದು ಫೋರಮ್ ಬಂದ್ಮ್ಯಾಕ ಇದೆಲ್ಲ ಹೆಂಗೆ ಯಾವ ಥರ ಬಿಸ್ನೆಸ್ ಮಾಡ್ಬೇಕಂಬುದು ಗೊತ್ತಾಯ್ತು ನಮ್ಗೆ, ತಿಳಿತಾ ಇಲ್ಲ. ಅದಕ್ಕೋಸ್ಕರ ಬಂದಿದ್ವಿ ಅನ್ಕೊರಿ, ಎಲ್ಲರೂ ಸೇರಿ ಬಂದಿದ್ವಿ ಅಷ್ಟೇ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಅಜ್ಜಿ ಜೊತೆ ವೈದ್ಯಶ್ರೀ, ನ್ಯೂಸ್ ಫಸ್ಟ್, ಮುಂಬೈ.